ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಸಮುದಾಯದ ಮುಖಂಡರಿಂದ ಪೂರ್ವಭಾವಿ ಸಭೆ. ಕರ್ನಾಟಕ ರಾಜ್ಯ ಮಡಿವಾಳರ ರಾಜ್ಯಮಟ್ಟದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿ ಸೇರಿಸಲು ಪೂರ್ವಭಾವಿ ಸಭೆ ಯಶವಂತಪುರದ ಮುನಿ ಸೋಮಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಸ್ವಾಮೀಜಿಗಳು ಹಾಗೂ ಸಂಘದ ಅಧ್ಯಕ್ಷ ನಂಜಪ್ಪ ಹಾಗೂ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಮಾಜಿ ಅಧ್ಯಕ್ಷ ಜಿಡಿ ಗೋಪಾಲ್ ರವರು ಹಾಗೂ ಕೆಪಿಸಿಸಿ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಎಂ. ವಿ. ಶಿವಕುಮಾರ್, ಮುಖಂಡರಾದ ವೆಂಕಟೇಶ್, ಮಂಜುನಾಥ್, ಸಂಘದ ಉಪಾಧ್ಯಕ್ಷ ರಾಜಣ್ಣ ಹಾಗೂ ವೆಂಕಟಸ್ವಾಮಿಯ ಹಾಗೂ ಹಲವಾರು ವಿವಿಧ ಜಿಲ್ಲೆಗಳ ಸಮುದಾಯದ ಅಧ್ಯಕ್ಷರು, ಪದಾಧಿಕಾರಿಗಳು, ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮೀಸಲಾತಿ ಹೋರಾಟ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಎಸ್ಸಿ ಹೋರಾಟ ಸಮಿತಿ ನಾವೇನು ಫಾರ್ಮ್ ಮಾಡಿದ್ದೀವಿ ಇವತ್ತು, ಅದಕ್ಕೆ ಅಧ್ಯಕ್ಷರಾಗಿ ಸಿದ್ದಗಂಗಯ್ಯ ಅವ್ರನ್ನ ನಾವು ನೇಮಿಸಿದ್ದೀವಿ. ಇದು ಮೇಲ್ನೋಟಕ್ಕಲ್ಲ, ಇದು ನಮಗೆ ನ್ಯಾಯ ಕೊಡೋಕ್ಕೋಸ್ಕರ ನಮ್ಮ ವ್ಯಕ್ತಿಯನ್ನು ಸೂಚಿಸಿದ್ದೀವಿ. ಇಡೀ ಸಮಾಜ ಒಪ್ಕೊಂಡಿದೆ. ಇವತ್ತು ಸಮಾಜ ನಮ್ಗೆ ಶಕ್ತಿಯಾಗಿದೆ. ಯಾಕೆ ನಮ್ಮ ರಾಜ್ಯ ಸಂಘಕ್ಕೆ ಏನು ನೆನ್ನೆ ಮನೆ ಸಂಘ ಅಲ್ಲ, ಇವರು ಶಕ್ತಿಯಾಗಿ ಇವತ್ತು ನಿಮ್ ಕಣ್ಮುಂದೆ ಕಾಣ್ತಾ ಇದೆ. ಇವತ್ತು ಮುಂದಿನ ದಿನಗಳು ನಮ್ಮ ನ್ಯಾಯ ಸಿರೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. 3 ತಿಂಗಳಲ್ಲಿ ಮತ್ತೆ ಹೋರಾಟ ಬೀದಿ ಬಂದೇ ಬರ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಹಕ್ಕು ನಾವೇ ಪಡೆದೇ ರೂಪರೇಷೆಗಳು ಮಾಡ್ಕೊಂಡು ಮುಂದೊಂದು ದಿವಸ ಮಾಡ್ತೀರಿ ಅಂತಂದ್ರೆ ಅವತ್ತು ಎಸ್ಸಿ ಹೋರಾಟಕ್ಕೆ ನಾವು ಗ್ಯಾರಂಟಿ ಜಯ ಬರ್ತದೆ. ಆ ತರ ಹೋರಾಟ ಮಾಡ್ತೀವಿ. ಅದಕ್ಕೆ ಆದ ರೂಪರೇಷೆಗಳು ಮಾಡ್ಕೊಳ್ಬೇಕು. ನಾವು ಇಷ್ಟು ದಿವಸ ಯಾಕೆ ಅಂತ ಸುಮ್ಮನೆ ಇದ್ದೀರಿ ಅಂತಂದ್ರೆ, ಒಂದು ಹೋರಾಟ ಸಮಿತಿಯವ್ರನ್ನ ನಾವು ಮಾಡಿದ್ರಿ. ಅವರು 3 ವರ್ಷಗಳಿಂದ ನಿಷ್ಕ್ರಿಯ ಆಗಿದ್ದರಿಂದ ಈಗ 15 ದಿವಸ ಆಗಿದೆ ನಾವು ಇವ್ರು ಮಾಡಿ. ಈಗ ಕಂಟಿನ್ಯೂ ಇವಾಗ ಸ್ಟಾರ್ಟ್ ಮಾಡಿದೀರಿ. 15 ದಿವಸಕ್ಕೆ ಇಷ್ಟು ಜನ ನೋಡಿ, ಪೂರ್ವಭಾವಿ ಸಭೆ ಇದು. ಈ ಸಭೆಗೆ ಎಷ್ಟು ಜನ ಇದ್ದಾರೆ, ನಮ್ಮ ಹೋರಾಟಕ್ಕೆ ಎಷ್ಟು ಜನ ಬರ್ತಾರೆ? ಎಲ್ಲ ಪ್ರತಿಯೊಂದು ಹೋರಾಟನು ಮಾಡ್ಕೊಂಡ್ ಬಂದ್ರು ಸರ್ಕಾರಕ್ಕೆ ನಮ್ಮ ಮೇಲೆ ಅನುಕಂಪ ಇಲ್ಲ. ಕಾರಣ ನಾವು ಶೋಷಿತ ಸಮಾಜ, ಕಮ್ಮಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಜನಸಂಖ್ಯೆ ಏನು ಕಮ್ಮಿ ಇಲ್ಲ. ಅವ್ರ ಸೆನ್ಸಸ್ ಪ್ರಕಾರ 7 ಲಕ್ಷ ಬರ್ದಿದ್ದಾರೆ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ 5,000 ಜನ ಅಂದ್ರೆ ನಾವು 12.5 ಲಕ್ಷ ಜನ ಇದ್ದೀವಿ. ಬರೀ 5,000 ಅಂತ ಲೆಕ್ಕ ಹಾಕೊಂಡ್ರೆ ಕೆಲವು ಕಡೆ 40,000 ಇದೆ, 30,000 ಇದೆ, 20,000 ಇದೆ, 25,000 ಇದೆ. ಅವರೇಜ್ 5,000 ಅಂತ ಲೆಕ್ಕ ಹಾಕೊಂಡ್ರೆ ನಾವು 12 ಲಕ್ಷ ಆಗ್ತೀವಿ. ದಯವಿಟ್ಟು ಸರ್ಕಾರ ಇದನ್ನ ಮನಗಂಡು ಮತ್ತೊಮ್ಮೆ ನಮಗೆ ಒಂದು ಸರ್ವೆ ಏನ್ ಜನಗಣತಿಯನ್ನು ಮಾಡಬೇಕು ಅಂತ ಅವರಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಎರಡನೇದಾಗಿ ನಮ್ಮ ಶೋಷಿತ ಸಮಾಜ ಏನಂದ್ರೆ ನಮ್ಮ ಕುಲಕಸು ಬಟ್ಟೆ ಒಗೆಯೋದು. ಎಷ್ಟೋ ಜನ ಇವತ್ತು ರೊಟ್ಟಿಗೋಸ್ಕರ ಬಟ್ಟೆ ಹಾಕೊಂಡು ಜೀವನ ಮುಗಿಸಿ ಹೋದರೆ. ಅದಕ್ಕೋಸ್ಕರ ನಾವು ದಯವಿಟ್ಟು ಎಸ್ಸಿ ಏನೇನು ಮಾಡಿದ್ರೆ ನಮಗೆ ಸರ್ಕಾರದಿಂದ ಎಸ್ಸಿ ಏನೇನು ನಮ್ಗೆ ಸಿಕ್ಕಿದ್ರೆ ಇದನ್ನ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು. ಆ ಸರ್ಕಾರ ಏನನ್ನ ಕಿವಿ ಹೊಡೆದ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ಅಂದ್ರೆ 4 ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡಿ ನಾವು ಮುಂದೊಂದು ದಿನ ಉಗ್ರ ಹೋರಾಟ ಮಾಡಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರ ಈಗಾದ್ರೂ ಎಚ್ಚೆತ್ತು ಅಟ್ಲೀಸ್ಟ್ ನಮಗೆ ಮೀಸಲಾತಿನಲ್ಲಿ ನಮಗೆ ಏನಾದ್ರು ತರಿಸ್ಕೊಡ್ಬೇಕು ಅಂತ ನಾನು ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇರಲಿ ಆಡಳಿತ ಸರ್ಕಾರದಲ್ಲಿ ನಾನು ಇನ್ನು ಯಾಕೆ ನಿಮ್ಗೆ ಅದು ಸಿಕ್ತಿಲ್ಲ ಅಂತ. ಈಗ ಎಸ್ಸಿ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ರು ಎಸ್ಸಿ ಇದು ಏನ್ ನಮ್ಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ನಮ್ಗೇನಾಗಿದೆ ಅಂದ್ರೆ, ನಮ್ಮ ಜನಾಂಗದ ಏನು ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಎಸ್ಸಿ ಆಗೋದಕ್ಕೆ ಅಡೆತಡೆಗಳು ಮಾಡ್ಕೊಂಡು ಸುಮ್ಮನೆ ಹಿಂಗೆ ಕಾಲು ಎಳಿತಾ ಇದ್ದಾರೆ. ನಾವೆಲ್ಲಾನು ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಸುತ್ತಿ ನಾವು ಬೃಹದಾಕಾರವಾಗಿ ಹೋರಾಟ ಮಾಡ್ತೀರಿ. ಗ್ಯಾರಂಟಿ ಈ ಸರಿ ನಾವು ವಿಶ್ರಮಿಸೋದೇ ಇಲ್ಲ. ನಾವು ಪ್ರತಿ ತಿಂಗಳಲ್ಲಿ 2 ಜಿಲ್ಲೆಯಲ್ಲಿ ಆದ್ರೂ ಹೋರಾಟ ರೂಪರೇಷೆಗಳು ಮಾಡಿ ಎಲ್ಲ ಹೋರಾಟ ಮಾಡಿ ಕೊನೆಯಲ್ಲಿ ರಾಜ್ಯದ ಬೃಹದಾಕಾರವಾಗಿ ಒಂದು ಹೋರಾಟ ಏನು ಎಸ್ಸಿ ಹೋರಾಟ ಸಮಿತಿ ಅಧ್ಯಕ್ಷರು ಸಿದ್ದಗಂಗಣ್ಣವ್ರು ಏನು ಹೇಳಿದ್ದಾರೆ, 4 ರೋಡ್ ಬೆಂಗಳೂರು ಬಂದ್ ಮಾಡ್ತೀರಿ ಒಂದು ದಿವಸ. ಆ ದಿವಸ ಅದು ಏನು ನಾವು ಸುಮ್ನೆ ಈ ರೋಡ್ ಬಂದು ಅಂತಂದ್ರೆ 10 ಜನ 20 ಜನ ಬಂದ್ ಮಾಡಕ್ ಆಗಲ್ಲ. ಅದಕ್ಕೂ ಏನು ಎಲ್ಲೆಲ್ಲಿ ಬಂದ್ ಮಾಡ್ಬೇಕು, ಎಲ್ಲಿಂದ ಎಷ್ಟು